ದೇವ್ರದ್ದು ವರ್ಷ ವರ್ಷ ತಿಂಗಳು ಬರುತ್ತೆ. ಮತ್ತು ಈ ವರ್ಷ ಈ ತಿಂಗಳು ಬರೋ ವೈಕುಂಠ ಏಕಾದಶಿ ತುಂಬ ವಿಶಿಷ್ಟ ಅಂತ ಬರ್ತೀವಿ. ಮತ್ತು ನಾವು ತಿರುಪತಿಗಿಂತ ಇಲ್ಲೇ ಚೆನ್ನಾಗಿ ದರ್ಶನ ಆಗ್ತಾ ಇದೆ. ಮತ್ತು ತಿರುಪತಿಯಿಂದ ಎಲ್ಲ ಪ್ರಸಾದನೂ ಇಲ್ಲೇ ಬರುತ್ತೆ. ಲಾಡು, ಕ್ಯಾಲೆಂಡ್ರು, ಊದ್ಬತ್ತಿ, ಅಗರಬತ್ತಿ ಎಲ್ಲ ಇಲ್ಲೇ ಸಿಗುತ್ತೆ ನಮಗೆ. ನಾವು ಇಲ್ಲೇ ತೊಗೊತೀವಿ ಎಲ್ಲನೂ ಬಂದು. ದಿನಾನೂ ಸೇವೆ ಬರ್ತೀವಿ. ಮತ್ತು ಇವತ್ತು ಒಂಥರ ವಿಶೇಷವಾಗಿರುತ್ತೆ. ನಾವು ಡೈಲಿ ಬರ್ತೀವಿ ಇಲ್ಲಿ ದೇವಸ್ಥಾನಕ್ಕೆ. ಇವತ್ತು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ರಾತ್ರಿಯಿಂದ ಅರೇಂಜ್ಮೆಂಟ್ ಮಾಡ್ತಾನೆ ಇದ್ದಾರೆ 3 ದಿನದಿಂದ. ಮತ್ತು ರಾತ್ರಿ 1 ಗಂಟೆಗೆ ಓಪನ್ ಆದಂಗಿದೆ. ನಾವು ಇವಾಗ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೇವೆ. ಏನು ವೈಕುಂಠ ಏಕಾದಶಿ ಸ್ಪೆಷಾಲಿಟಿ ಏನು? ಅದು ದೇವಸ್ಥಾನ ವೈಕುಂಠ ಅಂದರೆ ವಿಷ್ಣು ಇವತ್ತಿನ ದಿನ ಎದೊಳ್ತಾರೆ ಅಂತ ಇದು ಅಷ್ಟೇ. ಅದಕ್ಕೆಲ್ಲ ದೇವರು ಬರುತ್ತೆ ಆಚೆ ಅಂತ ನಂಬಿಕೆ ಎಲ್ಲರಿಗೂ ಅಷ್ಟೇ. ದರ್ಶನ ಆಯ್ತಾ? ನಮ್ಗೆ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಪ್ರಸಾದ ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೇನೆ. ನಿಮ್ದು ದರ್ಶನ ಆಯ್ತಾ? ಏನು ಹೇಳ್ತೀರಾ? ಇವತ್ತು ವೈಕುಂಠ ಏಕಾದಶಿ, ನೀವು ದೇವರ ದರ್ಶನವನ್ನು ಮಾಡಿದ್ರೆ ಏನು ಬೇಡ್ಕೊಂಡ್ರಿ? ಚೆನ್ನಾಗಿದೆ. ಹೆಂಗೋ ನೆಕ್ಸ್ಟ್ ಇಯರ್ ಬರುತ್ತೆ, ಎಲ್ಲರೂ ಬಂದ್ಬಿಟ್ಟು ಅದೇ ಕೇಳ್ಕೊತಾರೆ ನೆಕ್ಸ್ಟ್ ಇಯರ್ ಏನು ಬೇಕಂತ. ಚೆನ್ನಾಗಿ ಮಾಡಿದ್ದಾರೆ ಡೆಕೋರೇಷನ್ನು. ತಿರುಪತಿಗೆ ಯಾರು ಹೋಗೋಕ್ಕಾಗಲ್ಲ, ಇಲ್ಲೇ ಬರ್ಕೊಂಡು ಹೋಗ್ತಾರೆ. ತಮ್ಮ ಹೆಸರು? ಅನುಷಾ. ವೈಕುಂಠ ಏಕಾದಶಿ ತುಂಬ ವಿಶೇಷ. ನಾವು ತಿರುಪತಿಗೆ ಹೋಗೋ ಬದಲು ಇಲ್ಲೇ ಬಂದಿದ್ದು ಹತ್ರ ಇದೆ, TTD ಮಲೇಶ್ವರ. ಇಲ್ಲೇ ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮ್ಯಾನೇಜ್ಮೆಂಟು ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ದರ್ಶನ ತುಂಬ ಚೆನ್ನಾಗಿದೆ. ಅಲಂಕಾರ ಫಸ್ಟ್ ಕ್ಲಾಸ್ ಆಗಿದೆ. ಸೊ ಎಲ್ಲರೂ ಬಂದು ಇಲ್ಲೇ ದರ್ಶನ ಮಾಡಬೇಕು ಅಂತ ಕೇಳ್ಕೊತೀವಿ. ತಾವು ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲೇ ಮನೆ ಹತ್ರನೇ, ಸದಾಶಿವನಗರ.